So, hi guys, welcome back to my YouTube channel Kanaka Vlogs in Kannada. ಸೊ ಏನಪ್ಪ ಇದು ಬ್ಯಾಕ್ಗ್ರೌಂಡ್ ಅಂದರೆ ಇದು ನಮ್ಮ ಮನೆ ಹಿಂದೆಗಡೆ. ಸೊ ಪ್ಲಾಸ್ಟಿಕ್ ಎಲ್ಲ ಕೊಡಬೇಕು, ತುಂಬಾ ಇದೆ, ಒಂದು 5-6 ಚೀಲದಷ್ಟಿದೆ ಪ್ಲಾಸ್ಟಿಕ್ ಫುಲ್. ಅದು ಮದುವೆ ಟೈಮಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ವಿ, ಬಟ್ ಇನ್ನೂ ಜಾಸ್ತಿ ಇದೆ. ಸೊ ಮತ್ತೆ ಅದು ಅಂಗಡಿ ಇದೆಯಲ್ಲ ನಮ್ಮದು, ಸೊ ಹಂಗಾಗಿ ಚಾಕ್ಲೇಟ್ ಡಬ್ಬಗಳು, ಪ್ಲಾಸ್ಟಿಕ್ ಏನೇನೋ ಇರ್ತಾವಲ್ಲ ಡಬ್ಬಗಳು, ಸೊ ಅವನ್ನೆಲ್ಲ ತುಂಬಿಟ್ಟಿದ್ದಾರೆ ನಮ್ಮ ಅಜ್ಜಿ. ಸೊ ಹಂಗಾಗಿ ಅದನ್ನೆಲ್ಲ ಕೊಡಬೇಕು. ಸದ್ಯಕ್ಕೆ ಬಂದಿಲ್ಲ, ಮೊನ್ನೆ ಬಂದು ಚಿಪ್ ತಗೊಂಡು ಹೋದ್ರು ಅಷ್ಟೇ, ಪ್ಲಾಸ್ಟಿಕ್ ತಗೊಂಡು ಹೋಗಲಿಲ್ಲ ಅವರು. ಅವರೇ ಬರ್ತಾರಂತೆ ಮತ್ತೆ. ಸೊ ಹಂಗಾಗಿ ಕೊಡೋಣ ಅಂತ ಎಲ್ಲ ಚೀಲಕ್ಕೆ ಹಾಕಿಟ್ಟಿದ್ದಾರೆ ನಮ್ಮ ಅಜ್ಜಿ, ಕೊಡಬೇಕು. ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ವ್ಲಾಗ್ ಮಾಡೋಣ ಅಂತ ಗಟ್ಟಿ ಮನ್ಸು ಮಾಡ್ಕೊಂಡಿದ್ದೀನಿ. ಸೊ ಯಾಕಂದರೆ ನಮ್ಮನೆಗೆ ಬಂದಾಗಿಂದ ಒಂದು ವ್ಲಾಗ್ ಮಾಡಿಲ್ಲ, ಫುಲ್ ಸೋಂಬೇರಿ ಅಂದರೆ ಅಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಅಂದರೆ ಮಾಮೂಲಿ ಮನೆ ಕೆಲಸ ಎಲ್ಲ ಮಾಡ್ತಿದ್ದೀನಿ, ವ್ಲಾಗ್ ವಿಚಾರದಲ್ಲಿ ತುಂಬಾ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಯಾವುದು ವ್ಲಾಗ್ ಕೂಡ ಇಲ್ಲ ಎಡಿಟ್ ಮಾಡಿ ಹಾಕೋಣಂದರೆ. 7,000 ಇತ್ತು, ಹಾಕಿದ್ದೆ, ಬಟ್ ಅದ್ಯಾಕೋ ಡಿಲೀಟ್ ಆಗಿದೆ. ಮತ್ತು ಇನ್ನೊಂದು ಸಲ ಹಾಕಬೇಕು. ಈ ವ್ಲಾಗ್ ಬರೋಕ್ಕೆ ಮುಂಚೆನೇ ಆ ವ್ಲಾಗ್ ಒಂದು ಹಾಕ್ಬಿಡ್ತೀನಿ, ಯಾಕಂದರೆ ವ್ಲಾಗ್ ಸದ್ಯಕ್ಕೆ ಯಾವುದೂ ಇಲ್ಲ. ಆ್ಯಂಡ್ ಸೊ ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸಿ ತಿಂಡಿ ತಿಂದು ಫೈನಲಿ ಪಾತ್ರೆ ಬಿಡೋಣ ಅಂತ ಬಂದಿದ್ದೀನಿ. ನೀರು ಬಿಡ್ತಾರೆ, ಸೊ ನೀರು ಹಿಡಿಬೇಕು. ಹಾಗೆ ನಮ್ಮ ಮನೆಯವ್ರು ಬರ್ತಿದ್ದಾರೆ, ನನ್ನ ಬಿಟ್ಬಿಟ್ಟು ಊರಿಗೆ ಹೋಗಿದ್ರು, ನಮ್ಮೂರಿಗೆ ಅಲ್ಲಿಗೆ ಹೋಗಿದ್ರು. ಹಂಗಾಗಿ ಅವ್ರು ಇವತ್ತು ಬರ್ತಾ ಇದ್ದಾರೆ, ಯಾಕಂದರೆ ನಾಳೆ ನಮ್ಮ ಅಕ್ಕರ ಮನೆಯಲ್ಲಿ ಫಂಕ್ಷನ್ ಇದೆ. ಸೊ ಅದು ವ್ಲಾಗ್ ಕೂಡ ಮಾಡ್ತೀನಿ. ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಾರೆ. ಆ್ಯಂಡ್ ಆ ವ್ಲಾಗ್ ಕೂಡ ಮಾಡ್ತೀನಿ. ನಮ್ಮ ಮನೆಯವ್ರು ಬರ್ತಿದ್ದಾರೆ. ಇವತ್ತು ಏನೇನು ಅಡುಗೆ ಏನೇನು ಮಾಡ್ತೀನಿ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ತಿಂಡಿ ಆಲ್ರೆಡಿ ಮಾಡ್ತಿದ್ದೀನಿ, ಕ್ಯಾರೆಟ್ ಹಾಕಿ ಚಿತ್ರಾನ್ನ ಮಾಡಿದೆ, ಸೂಪರಾಗಿತ್ತು. ಆ್ಯಂಡ್ ನಾನು ಮಾಡಿರೋ ಉಪ್ಪಿನಕಾಯಿ ಅದ್ರ ಜೊತೆ ಕಾಂಬಿನೇಷನ್ ಸೂಪರಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ಹೂ ಎತ್ತಬೇಕು. ನಮ್ಮ ಮನೆ ಗಾರ್ಡನ್ ವ್ಲಾಗಲ್ಲಿ ತೋರಿಸಿದೆ ಅನಿಸುತ್ತೆ, ಬಟ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿ ರೀಸೆಂಟಾಗಿ. ಯಾಕಂದರೆ 2-3 ಸಲ ಹಾವು ಬಂದುಬಿಟ್ಟಿತ್ತು ಸಣ್ಣದು. ಸುಮ್ಮನೆ ಯಾಕೆ ಎಲ್ಲ ಇದಾಗ್ಬಿಡುತ್ತೆ ಅಂತ ಕಿತ್ತಾಕ್ಬಿಟ್ಟಿದ್ದಾರೆ ಸುಮಾರು ಗಿಡನ. ಸೊ ಈಗಿರೋದ್ರಲ್ಲೇ ಆಗುತ್ತೆ ಹೂ ಮುಟ್ಕೊಳ್ಳೋಷ್ಟು. ಸೊ ನನ್ನ ಟ್ರೈಪಾಡ್ ಹಾಳಾಗೋಗ್ಬಿಟ್ಟಿದೆ, ಹಂಗಾಗಿ ಕ್ಯಾಮ್ರಾ ಹ್ಯಾಂಗಲ್ಲಿ ಇಡೋದಕ್ಕೆ ಸಖತ್ ಕಷ್ಟ ಆಗ್ತಿದೆ. ಸೊ ಗೈಸ್, ಪಾತ್ರೆ ಎಲ್ಲ ತೊಳೆದೆ, ಅದೊಂದು ಒಳಿಸಿದ್ದೀನಿ, ಯಾಕಂದರೆ ನೆನ್ನೆ ಕಜ್ಜಾಯ ಮಾಡಿದ್ದೆ. ಸೊ ಅದು ಫುಲ್ ಗಟ್ಟಿಯಾಗಿ ಅಂಟ್ಕೊಬಿಟ್ಟಿದೆ. ಸೊ ಅದೊಂದು ಬಿಟ್ಬಿಟ್ಟು ಎಲ್ಲ ತೊಳೆದು ಮುಸ್ರೆ ಬಕೆಟೆಲ್ಲ ಚೆಲ್ಲಿ ಅದನ್ನು ತೊಳೆದಿಟ್ಟಿದ್ದೀನಿ. ನಮ್ಮ ಮನೇಲಿ ಯಾವಾಗಲೂ ಮುಸ್ರೆ ಬಕೆಟ್ ಇಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ, ಯಾಕಂದರೆ ಬಂದವ್ರಿಗೆ ನೋಡಿದವ್ರಿಗೆಲ್ಲ ಅಸಹ್ಯ ಅನಿಸ್ಬಾರ್ದಲ್ಲ. ಸೊ ಇದು ದೇವ್ರು ಕೂಡ ಈಗ ನೀರು ಬಿಡ್ತಾರೆ, ಸೊ ಹಂಗಾಗಿ ತೊಳೆಯೋಣ ಅಂತ ಅದನ್ನು ಬೆಳಗ್ಗೆ ಇಟ್ಟಿದ್ದೀನಿ. ಈಗ ನಮ್ಮ ಮನೆ ಹಿಂದೆಗಡೆ ಪರಿಸ್ಥಿತಿ ಹೀಗಿದೆ. ಸೊ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡೋಣ ಅಂತ. ಸೊ ಹಿಂದೆಗಡೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ನಾನು ಈ ಥರ ಬಂದೆ ಅಂದರೆ, ಸಾರೀಸ್ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ, ಯಾಕಂದರೆ ಇಲ್ಲಿ ತುಂಬ ವೆಹಿಕಲ್ಸ್ ಓಡಾಡ್ತವೆ. ನಮ್ಮ ಮನೆ ಮುಂದೆನೇ ರೋಡ್ ಇರೋದ್ರಿಂದ ತುಂಬ ವೆಹಿಕಲ್ಸ್ ಓಡಾಡ್ತವೆ. ಸೊ ನನಗೆ ಯಾರಾದರೂ ಒಬ್ಬರು ಬಂದುಬಿಟ್ರು ಇಂಟ್ರ್ಯಾಕ್ಟ್ ಆಗಿಬಿಡ್ತೀನಿ. ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸೇ ಬರೋಲ್ಲ, ಏನತ್ರ ಶೈ ಅನಿಸುತ್ತೆ. ಸೊ ಅದಕ್ಕೆ ಅಲ್ಲೊಬ್ರು ಯಾರೋ ಬಂದರು, ಅದಕ್ಕೆ ಹಿಂದೆಗಡೆ ಮುಂದೆ ಬಂದುಬಿಟ್ಟೆ ಮನೆ ಒಳಗಡೆ. ಸೊ ಈಗ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಸೊ ನಮ್ಮ ಮನೆಯ ಹೋಮ್ ಟೂರ್. ಸೊ ಹೋದರು ಅವರು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಮ್ಮ ಮನೆಯ ಸದ್ಯದ ಪರಿಸ್ಥಿತಿ ಓಕೆನಾ. ಇದನ್ನು ಟಣ್ಣದ್ರಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಮೇಕ್ ಎ ವಿಡಿಯೋ. ಸೊ ನಾನು ಡಿಸಿಷನ್ ತಗೊಳ್ಳೋದೇ ಅಪರೂಪ ಈ ಥರ ಕ್ಲೀನ್ ಮಾಡೋದು ಎಲ್ಲದೂ. ಸೊ ನೋಡಿದಾಗ ನನಗೆ ಒಂಥರ ಇರಿಟೇಷನ್ ಆಗ್ತಿತ್ತು. ಸೊ ಇಷ್ಟೊಂದು ಇದೆಯಲ್ಲ, ಹೆಂಗೆ ಕ್ಲೀನ್ ಮಾಡೋದು, ಹೆಂಗೆ ನೋಡೋದಪ್ಪ ಇದನ್ನು. ಸೊ ಹಂಗಾಗಿ ಎಲ್ಲದನ್ನು ತೆಗೆದು ಕ್ಲೀನ್ ಮಾಡ್ತಿದ್ದೆ. ಸೊ ಈ ಬ್ಯಾನರ್ ಇದೆಯಲ್ಲ, ಇದು ನಮ್ಮ ಅಪ್ಪ ಮಾಡಿಸಿದ್ದು ಅಂಗಡಿಗೆ ಹಾಕೋದಕ್ಕೆ. ನನಗೆ ಆ್ಯಕ್ಚುಲಿ ಪರ್ಸ್ನಲಾಗಿ ಎಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಯಾಕಂದರೆ ತುಂಬ ಚೀಲಗಳೆಲ್ಲ ಹಂಗಂಗೆ ಇದ್ವಿ.
ಸೊ ಏನೂ ಮಾಡೋಕ್ಕಾಗಲ್ಲ, ಕೊಟ್ಟ ಮೇಲೇ ಕ್ಲಿಯರ್ ಆಗೋದಲ್ವಾ. ಸೊ ಹಂಗಾಗಿ ಹೆಂಗೋ ಕ್ಲೀನ್ ಮಾಡಿದೆ ಸ್ವಲ್ಪ. ಸೊ ಫೈನಲಿ ಇಷ್ಟು ರೆಡಿ ಮಾಡಿದ್ದೀನಿ, ಯಾಕಂದರೆ ಅಲ್ಲಿ ಫುಲ್ಲು ಆಗಿಬಿಟ್ಟಿತ್ತು, ಎಲ್ಲ ಒಟ್ಟಿಗಿಟ್ಬಿಟ್ಟಿದ್ವಿ ಕೊಡೋಣ ಅಂತ. ಫುಲ್ಲು ಏನಂತಾರೆ ಧೂಳು ಅದು ಇದು ಎಲ್ಲ ಬಂದುಬಿಟ್ಟಿತ್ತು, ಕಸ ಆಗಿಬಿಟ್ಟಿತ್ತು ತುಂಬಾ. ನೋಡಿ ಅಷ್ಟು ಕಸ ಆಗಿದೆ. ಸೊ ಹಂಗಾಗಿ ನಾನು ಎಲ್ಲ ಕ್ಲೀನ್ ಮಾಡಿದ್ದೇನೆ. ಸದ್ಯಕ್ಕೆ ಇಷ್ಟೇ ಮಾಡಿರೋದು, ಯಾಕಂದರೆ ಕೊಟ್ಟ ಮೇಲೆ ಕ್ಲಿಯರ್ ಆಗೋದಿದು. ಅಲ್ಲಿ ತನಕ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ಹೊರತು ಕಣ್ಣಿಗೆ ಕಾಣ್ದಂಗೆ ಇಡೋದಕ್ಕೆ ಬರಲ್ಲ. ಸೊ ನೀರು ಬಿಡ್ತಾರಾ ಅಂತ ನೋಡ್ತಾ ಇದ್ದೆ. ಇವತ್ತು ನಮ್ಮಮ್ಮ ಈ ಥರ ರಂಗೋಲಿ ಬಿಡ್ತಿದ್ದಾರೆ, ನಾನು ಬಿಡಿಸೋದೇ ಇಲ್ಲ ಇಲ್ಲಿ ಬಂದರೆ, ಯಾಕಂದರೆ ನಾನು ಸ್ವಲ್ಪ ನಮ್ಮನೆ ಮುಂದೆನೇ ಮೇನ್ ರೋಡ್ ನೋಡಿ, ಅದಕ್ಕೆ ಧೂಳೆಲ್ಲ ಜಾಸ್ತಿ ಬರುತ್ತೆ ನಮ್ಮ ಮನೆ ಒಳಗೆ. ಎಷ್ಟು ಕ್ಲೀನ್ ಆಗಿ ಹಂಗಾಗಿ ಎಷ್ಟೇ ಇದು ಮಾಡಿದ್ರು ಧೂಳು ಬರ್ತಾ ಇಲ್ಲ. ಸೊ ಅಮ್ಮ ಕಾಯಿಸಿರೋ ಎಣ್ಣೆ ತಲೆಗೆ ಹಚ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅನಿಸುತ್ತೆ ಆ ಥರ ಎಣ್ಣೆ ಕಾಯಿಸಿರೋದು ವಿಡಿಯೋ ಹಾಕೇ ಇಲ್ವಲ್ಲ ಅಂತ. ಸೊ ನಮ್ಮಮ್ಮ ಆಲ್ರೆಡಿ ಕಾಸು ಇಟ್ಬಿಟ್ಟಿದ್ರು. ಸೊ ಈಗ ನಾನು ಇಲ್ಲಿ ಕಾಯಿಸ್ಬಿಟ್ಟು ವೀಡಿಯೋ ಮಾಡಾಕ್ತೀನಿ. ಸಾರಿ ಹಾಗಂತ ಹೇಳಿದ್ದೆ ಕಾಸೋದನ್ನು ವೀಡಿಯೋ ಮಾಡಾಕ್ತೀನಿ ಅಂತ, ಬಟ್ ಆಗಿಲ್ಲ. ಸೊ ಅದಕ್ಕೆ ಸಾರಿ ಕೇಳಿ. ಸೊ ಗೈಸ್, ನೆನ್ನೆ ಕಜ್ಜಾಯ ಮಾಡಿದೆ ಅಂತ ಹೇಳಿದ್ನಲ್ಲ, ಪಾತ್ರೆ ತೊಳಿಬೇಕಾದ್ರೆ ಯಾವ ಥರ ಬಂದಿದೆ ಅಂತ ನೋಡಿ. ಇದು ನೋಡೋಕ್ಕೆ ಇಟ್ಸ್ ವೆರಿ ಸಾಫ್ಟ್ ಅಂತ ಕಾಣಿಸ್ತದೆ. ಓಕೆ, ಇದೆಷ್ಟು ಯಮ್ಮಿಯಾಗಿ ಕಾಣಿಸ್ತಿದೆ ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಟ್ಲೀಸ್ಟ್ ಹಿಂಗಾದರೂ ಮಾಡಿದ್ನಲ್ಲ ಅಂತ. ಎಳ್ಳು ಮತ್ತು ಗಸಗಸೆ ಯಾವುದಾದ್ರೂ ಒಂದು ಮೇಲೆ ಹಾಕ್ಬೇಕಿತ್ತು, ಬಟ್ ಅದು ಏನಾದ್ರು ತರೋಕ್ಕಾಗಿಲ್ಲ, ಮರ್ತ್ಬಿಟ್ಟೆ. ಸೊ ನಾನು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಯಾವುದು ಇದು ಕೊಡು ತೋರಿಸ್ಲಾ, ತಟ್ಟಸ್ತಾನೆ ತೋರಿಸ್ತೆ. ಇಟ್ ಸೋ ಸಾಫ್ಟ್. ಯಾವ ಥರ ಮಾಡಿದ್ಯಾ ಕನಕ ನೀನು. ಪೀಸ್ ಆಯಿತು. ಒಳಗಡೆ ಆ್ಯಕ್ಚುಲಿ ಚೆನ್ನಾಗಿ ರೋಸ್ಟ್ ಆಗಿದೆ. ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ, ಏನು ಮಿಸ್ಟೇಕ್ ಮಾಡಿದೆ ಅಂತ ಗೊತ್ತಿಲ್ಲ, ಬಟ್ ಹೆಂಗಾಗಿದೆ ನೋಡಿದ್ವಿ, ಇಷ್ಟು ಗಟ್ಟಿ. ಎಸ್ ನೋಡಿ, ಒಳಗಡೆ ಸೋ ಯಮ್ಮಿ ಆ್ಯಂಡ್ ಲುಕಿಂಗ್ ಸೋ ಯಮ್ಮಿ. ಟೇಸ್ಟ್ ವೈಸ್ ಇಸ್ ವೆರಿ ಗುಡ್. ನನಗಂತೂ ಟೇಸ್ಟ್ ವೈಸ್ ತುಂಬ ಕ್ರಂಚಿ ಆಗಿದೆ. ಬಟ್ ಯಾಕೆ ಹಿಂಗಾಯಿತು ಅಂತ ದೇವ್ರು ನನಗೆ ಗೊತ್ತಿಲ್ಲ. ಒನ್ ಮೋರ್ ಡಿಶಸ್ ಇದು ಚಕ್ಲಿ. ಆ್ಯಕ್ಚುಲಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಚಕ್ಲಿ. ನಾನು ಸುಮಾರು ಸಲ ಮಾಡಿದ್ದೀನಿ. ಸುಮಾರು ಸಲ ಚಕ್ಲಿ ಮಾಡಿದಾಗಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಚಕ್ಲಿ. ಇದು ನೋಡಿ, ಎರಡು ಡಿಫ್ರೆಂಟ್ ಕಲರ್ ತೋರಿಸ್ತಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ರೋಸ್ಟೆಡು, ಕೆಲವೊಬ್ಬರಿಗೆ ರೋಸ್ಟೆಡ್ ಇಷ್ಟ ಆಗುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ರೋಸ್ಟು ಸ್ವಲ್ಪ ಮೀಡಿಯಮಲ್ಲಿ ಮಾಡಿದ್ದೀನಿ. ಎಷ್ಟೊಂದು ಇದ್ರ ಫುಲ್ ತುಂಬ ಮಾಡಿದೆ. ನಾನು ನಮ್ಮ ಅಕ್ಕ ಕೊಟ್ಟು ಅಂತ ಮಾಡಿದ್ದಾಳೆ, ಮತ್ತೆ ಹೋಗ್ಬಿಟ್ಟಿದ್ದಾಳೆ. ಅದಕ್ಕೆ ನಾನು ಇಬ್ಬರು ಸೇರ್ಕೊಂಡು ತಿಂದು ಇಷ್ಟು ಖಾಲಿ ಮಾಡಿದ್ವಿ. ಇದು ಟೇಸ್ಟ್ ತೋರಿಸ್ತೀನಿ. ಆ್ಯಕ್ಚುಲಿ ಇದು ಗಟ್ಟಿಯಾಗಿರಬೇಕು ಚಕ್ಲಿ ಪರ್ಫೆಕ್ಟ್ ಬಂದಿದೆ. ಆದರೆ ಕಜ್ಜಾಯ ಹಾಕಿ ಕೊಡುವೆ. ಸೊ ಮೂವಿ ನೋಡೋಣ ಅಂತ ಥಿಯೇಟರ್ಗೆ ಹೋದ್ವಿ. ನೋಡಿದ್ರೆ ಒಬ್ಬರು ಬಂದಿರಲಿಲ್ಲ. ಮಧ್ಯಾಹ್ನ ಸಖತ್ತು ಬಿಸಿಲಿದ್ದು ವಹಿಸ್ಕೊಂಡು ಬಿಡೋಕ್ಕೆ ಆಗ್ತಿರಲಿಲ್ಲ. ನಂಗೆ ಹೋಗೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ನಮ್ಮ ಯಜಮಾನ್ರು ಕರೆದ್ರು ಅಂತ ಹೋದ್ವಿ. ಹೋದೆ ನಾನು, ನಮ್ಮ ಯಜಮಾನ್ರಿಬ್ಬರು. ಸಖತ್ತು ಬಿಸಿಲು, ಒಬ್ಬರು ಇರಲಿಲ್ಲ. ಯಾಕಂದರೆ ಅರ್ಧ ಗಂಟೆ ಮುಂಚೆನೇ ಹೋಗ್ಬಿಟ್ಟಿದ್ವಿ ನಾವು. ಹಂಗಾಗಿ ತಿರ್ಗಾ ಅವ್ರಿಗೆ ಎಲ್ಲ ಕಡೆ ನೋಡ್ತಾಯಿದ್ವಿ ಯಾರಾದರೂ ಇದ್ದಾರಾ ಅಂತ. ಆ್ಯಂಡ್ ಆಮೇಲೆ ಓನರ್ ಬಂದರು. ಆ್ಯಂಡ್ ಸ್ವಲ್ಪ ಜನ ಇದ್ದರು, ಬಟ್ ಅವ್ರು ಯಾರೂ ಮೂವಿ ನೋಡೋಕ್ಕೆ ಬಂದಿರಲಿಲ್ಲ. ಆಮೇಲೆ ನಮ್ಮ ಯಜಮಾನ್ರು ಕೂತ್ಕೊಂಡು ಇಡೀ ಥಿಯೇಟರಲ್ಲೇ ನಾವಿಬ್ಬರೇ ಗೈಸ್, ಜನನೇ ಇಲ್ಲ. ನಾನು ಹೇಳ್ತಾ ಇದ್ದೆ ನಮ್ಮ ಯಜಮಾನ್ರು ಇಡೀ ಥಿಯೇಟರ್ನೇ ನನಗೆ ಬುಕ್ ಮಾಡಿದ್ದಾರೆ ಅಂತ. ಸೊ ನಾವಿಲ್ಲಿ ಮೂವಿ ನೋಡೋಕ್ಕೆ ಅಂತ ಬಂದ್ವಿ. ನೋಡಿದ್ರೆ ಒಬ್ಬರು ಇಲ್ಲ, ಥಿಯೇಟರ್ ಓನರು ಇಲ್ಲ. ನೋಡೋಣ, ಸಖತ್ ಬಿಸಿಲಿದೆ ಗೈಸ್, ಕಣ್ಣು ಬಿಡೋಕ್ಕಾಗ್ತಿಲ್ಲ ನನಗೆ. ಬರೋದಕ್ಕೆ ಮೂಡೇ ಇರಲಿಲ್ಲ. ನಮ್ಮ ಯಜಮಾನ್ರಿಗೋಸ್ಕರ ಬಂದೆ. ನೋಡಿದ್ರೆ ಓನರ್ ಇಲ್ಲ. ನೋಡೋಣ, ಓಪನ್ ಆದರೆ ಹೋಗ್ತೀವಿಲ್ಲ ಅಂದರೆ ಇಲ್ಲ. ಯಾಕಂದರೆ ಇನ್ನೂ ಅರ್ಧ ಗಂಟೆ ಟೈಮ್. ಮನೆಯವ್ರು ನಮ್ಮ ಬೇಬಿ ಬಿಸಿಲಿಗೆ ಹೋಗ್ಬಿಟ್ಟಾರೆ. ಸೊ ಇಡೀ ಥಿಯೇಟ್ರಲ್ಲಿ ಯಾರೂ ಇಲ್ಲ. ಮೀ ಆ್ಯಂಡ್ ಮೈ ಹಸ್ಬೆಂಡ್. ನಮ್ಮ ಯಜಮಾನರು ನನಗೋಸ್ಕರ ಇಡೀ ಥಿಯೇಟರ್ನೇ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನೋಡಿ, ಇಬ್ಬರೇ ಇರೋದು ಇಡೀ ಥಿಯೇಟರಲ್ಲಿ. ಐ ಆಮ್ ಸೋ ಲಕ್ಕಿ ಅಲ್ವಾ.
ನೋಡಿ ಮೂವಿ ನೋಡ್ಕೊಂಡ್ಬಿಟ್ಟು ಹೊರಟ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಇದೆ, ಯಾಕಂದರೆ ಅಲ್ಲಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ನಮ್ಮ ಅಕ್ಕರ ಮನೆಗೆ ಹೊರಟ್ವಿ. ಮಧ್ಯದಲ್ಲಿ ಹಂಗೆ ಒಂದು ಅಮ್ಮನವ್ರ ದೇವಸ್ಥಾನ ಇತ್ತು. ಸೊ ಹಂಗಾಗಿ ಅಮ್ಮರ ಚಿಕ್ಕ ಮಕ್ಕಳಿದ್ದಾಗ ಅಲ್ಲಿ ಹೋಗ್ತಿದ್ರಂತೆ. ಹಂಗಾಗಿ ಕರ್ಪೂರ ಹಚ್ಚಿ ಕೈ ಮುಗಿದ್ರು. ಅಕ್ಕನ ಮಗಳು ಫುಲ್ ಕಾಯ್ತಾ ಇದ್ಲು. ಅನ್ಕೊಂಡೆ ಎಲ್ಲಿಗೆ ನಿಂಕ ಅದು ಎಲ್ಲಿದ್ದಾನೆ ಅದೇ ಅಂತ ನೀವು ಹಂಗಂತೀಯ. ಹೋಗಿ ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಐಟಮ್ಸ್ ಎಲ್ಲ ಇಳಿಸಿದ್ವಿ. ಚಿತ್ರಾನ್ನ ಮಾಡಿದರು, ಅಂದರೆ ಹುಳಿ ಮತ್ತು ಅನ್ನ ಎಕ್ಸ್ಟ್ರಾ ಮಾಡ್ಕೊಬಂದಿದ್ಲು. ಅದನ್ನೆಲ್ಲ ಕಲಸಿಟ್ಟು ನಾವು ಊಟ ಮಾಡ್ತಿದ್ವಿ, ಯಾಕಂದರೆ ದೇವಸ್ಥಾನದೊಳಗೆ ಹೋಗಂಗಿರಲಿಲ್ಲ ನಾನು ಮತ್ತು ನಮ್ಮ ಆಂಟಿ ಮಗಳು. ಸೊ ಹಂಗಾಗಿ ನಾವು ಕೂತ್ಕೊಂಡು ಮಾತಾಡ್ತಾಯಿದ್ವಿ ಏನೇನೋ. ಆಮೇಲೆ ನೋಡಿದ್ರೆ ಕೋಳಿ ಕುಯ್ಯೋಕ್ಕೆ ಬಂದಿದ್ದರು. ಸೊ ಹಂಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಸೊ ಇಲ್ಲಿ ನಾನ್ ವೆಜ್ ಮಾಡ್ತಾ ಇರೋದು. ಇದು ಹೊಸಳ್ಳಿ ಅಂತ ಪಂಚನಹಳ್ಳಿ ಹತ್ರ ಬರುತ್ತೆ. ಸೊ ತುಂಬ ಹಳೆಯ ದೇವಸ್ಥಾನ ಇದು. ಸೊ ಅಲ್ಲಿ ಮಕ್ಕಳು ನಿಂತಿದ್ದಾರಲ್ಲ, ಅದು ಕೆಂಚಪ್ಪನ ದೇವಸ್ಥಾನ. ಒಳಗಡೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಸೊ ಹೊರಗಡೆ ನಾವಿಲ್ಲಿ ಅಡುಗೆ ಮಾಡೋದು ಹಾಲು. ಸೊ ಒಳಗಡೆನೂ ನಾವು ತೊಗೋಬೋದು ರೂಮ್ಸ್ ಬೇಕಾದರೆ, ದೊಡ್ಡ ದೊಡ್ಡ ಅಡುಗೆ ಮಾಡೋದಾದರೆ. ನಾವು ಕೋಳಿ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ದೇವಸ್ಥಾನ ಕಟ್ಟೋದಕ್ಕೋಸ್ಕರ ಕಲ್ಲಲ್ಲಿ ಕೆತ್ತನೆ ಮಾಡ್ತಾಯಿದ್ದಾರೆ. ಇದೆಲ್ಲ ಕೆಡವಿ ಮತ್ತು ಹೊಸ ದೇವಸ್ಥಾನ ಕಟ್ಟಿಸ್ತಾರಂತೆ. ಸೊ ನಮ್ಮ ಅಮ್ಮಂದೇ ಎಲ್ಲೋದ್ರೂ ಅಡುಗೆ ಕೆಲಸ, ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಒಂದು ಅಳತೆ ಹೇಳಿದ್ರೆ ಆಯಿತು ಇಷ್ಟು ಜನ ಬರ್ತಾರೆ ಅಂತ, ಅಷ್ಟು ಜನಕ್ಕೆ ಕರೆಕ್ಟಾಗಿ ಅಡುಗೆನ ಮಾಡ್ತಾರೆ, ಇನ್ನೂ ಉಳಿಯೋಂಗೆ ಮಾಡ್ತಾರೆ. ಸೊ 5 ಗಂಟೆ ಅಷ್ಟೊತ್ತಿಗೆ ಅಡುಗೆ ಆಗಿತ್ತು. ಫಸ್ಟು ಪೂಜಾರೆಲ್ಲ ಊಟ ಮಾಡಾದ್ಮೇಲೆ ನಾವು ಊಟ ಮಾಡಬೇಕು. ನಮಗಿಂತ ಮೊದಲು ನಮ್ಮ ಯಜಮಾನ್ರು ನಮ್ಮ ಅಣ್ಣರೆಲ್ಲ ಊಟ ಮಾಡಿದ್ರು. ಆಮೇಲೆ ನಾವು ಕೂತ್ಕೊಂಡ್ವಿ ಊಟಕ್ಕೆ ಅಂತ. ನಮ್ಮ ಅಕ್ಕನ ಮಗಳಿಗೆ ಕೊಟ್ಟಿದ್ದೆ ವಿಡಿಯೋ ಮಾಡು ಅಂತ. ಅವಳು ಯಾವ ಥರ ಮಾಡಿದ್ದಾಳೆ ನೋಡ್ರಿ. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ನನಗೆ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗಾಯ್ಸ್.